ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಡಿಜೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಓರ್ವ ಹೊರ ರಾಜ್ಯದ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಸುಮಾರು ಅರ್ಧ ಕೆಜಿಗೂ ಮೇಲ್ಪಟ್ಟು MDMA ಕ್ರಿಸ್ಟಲ್ಗಳನ್ನು ಮತ್ತು 2 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಏನಿದ್ದಾನೆ ಈತ ಬೆಂಗಳೂರಿನ ಹೊರ ರಾಜ್ಯದ ಕೇರಳದವನಾಗಿದ್ದು ಬೆಂಗಳೂರಿನ ಖಾಸಗಿ ಕಾಲೇಜೊಂದರಲ್ಲಿ BSc ವ್ಯಾಸಂಗ ಮಾಡಿ ನಂತರ ಈ ರೀತಿ ಕೇರಳದ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸೇರಿಕೊಂಡು ಈ MDMAಯನ್ನು ತರಿಸಿ ಈ ರೀತಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಈತನಿಂದ ಈಗಾಗಲೇ ಹೇಳಿದ ಹಾಗೆ 522 ಗ್ರಾಂ MDMA ಕ್ರಿಸ್ಟಲನ್ನು ವಶಪಡಿಸಿಕೊಳ್ಳಲಾಗಿದ್ದು ಅದರ ಒಟ್ಟು ಮೌಲ್ಯ ಸುಮಾರು 55 ಲಕ್ಷ ರೂಪಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ. ಇನ್ನೊಬ್ಬ ಆರೋಪಿ ಇದರಲ್ಲಿ ಶಾಮೀಲಾಗಿರ್ತಕ್ಕಂತಹ ಶಂಕೆ ಇದ್ದು ಆತನ ಬಗ್ಗೆ ಪೊಲೀಸರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಕೇವಲ ಮಾದಕ ವಸ್ತುಗಳು ಅಷ್ಟೇ ಅಲ್ಲದೇ ಈ ಬೇರೆ ಬೇರೆ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳನ್ನು ಕೂಡ ಅನೇಕರು ಈ ತಮ್ಮ ನಶೆಗೋಸ್ಕರ ಉಪಯೋಗ ಮಾಡ್ತಾ ಇರತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ನಾವು ಆರೋಗ್ಯ ಇಲಾಖೆ ಜೊತೆಗೆ ಅದರಲ್ಲಿಯೂ ಮುಖ್ಯವಾಗಿ ಡ್ರಗ್ ಕಂಟ್ರೋಲರ್ ಇಲಾಖೆಯೊಂದಿಗೆ ಅವರ ಸಹಯೋಗದೊಂದಿಗೆ ನಾವು ಅನೇಕ ಕಡೆಗಳಲ್ಲಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಈ ರೀತಿ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳನ್ನು ಕೆಲವು ಮೆಡಿಕಲ್ ಶಾಪ್ನವರು ಮತ್ತು ಇತರರು ಈ ವ್ಯಕ್ತಿಗಳಿಗೆ ಅದರಲ್ಲೂ ಮುಖ್ಯವಾಗಿ ಹದಿಹರೆಯದ ಹುಡುಗರಿಗೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡ್ತಕ್ಕಂಥದ್ದು ಮತ್ತು ಅವುಗಳನ್ನು ಅವರು ಸೇವಿಸ್ತಕ್ಕಂಥದ್ದು, ಅದರಿಂದ ಒಂದು ರೀತಿ ನಶೆಗೆ ಹೋಗ್ತಕ್ಕಂಥದ್ದನ್ನು ಗಮನಿಸಲಾಗಿದೆ. ಆದ್ದರಿಂದ ಅದೇ ರೀತಿಯ ಕಾರ್ಯಾಚರಣೆಯೊಂದರಲ್ಲಿ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಈ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳೊಂದಿಗೆ ಬನಶಂಕರಿಯ ಒಂದು ಮನೆಯಲ್ಲಿ ಓರ್ವ ವ್ಯಕ್ತಿಯಿಂದ ಈ ಟ್ರಮಡಾಲ್ ಅಂತಕ್ಕಂತಹ ಟ್ಯಾಬ್ಲೆಟ್ಗಳು 1500 ಟ್ರಮಡಾಲ್ ಟ್ಯಾಬ್ಲೆಟ್ಗಳನ್ನು ಮತ್ತು 870 ಟ್ರಮಡಾಲ್ ಇಂಜೆಕ್ಷನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 25,000 ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಆರೋಪಿ ಏನಿದ್ದಾನೆ ಈತ ಮುಂಚೆ ಇದೇ ರೀತಿಯಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಈ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡೋ ಸಂದರ್ಭದಲ್ಲಿ ಆತನ ಮೇಲೆ ಈ ಡ್ರಗ್ ಕಂಟ್ರೋಲ್ ಅವರು ಕಾರ್ಯಾಚರಣೆ ನಡೆಸಿ ಆತನ ಮೆಡಿಕಲ್ ಶಾಪನ್ನು ಈಗಾಗಲೇ ಕ್ಲೋಸ್ ಮಾಡಿಸಲಾಗಿದೆ. ಅದಾದ ನಂತರ ಈತ ಮನೆಯಲ್ಲಿ ಈ ರೀತಿ ಈ ಟ್ಯಾಬ್ಲೆಟ್ಗಳನ್ನು ಮತ್ತು ಇಂಜೆಕ್ಷನ್ಗಳನ್ನು ಮಾರಾಟ ಮಾಡ್ತಾ ಇದ್ದುದು ಕಂಡುಬಂದು ಈಗ ಆತನ ಮೇಲೆ ಮತ್ತೆ ಪೊಲೀಸರು ಇವರೊಂದಿಗೆ ಸೇರಿ ಜಂಟಿ ಕಾರ್ಯಾಚರಣೆಯಲ್ಲಿ ಕ್ರಮ ಕೈಗೊಂಡಿದ್ದಾರೆ ಮತ್ತು ಈತನ ಮೇಲೆ ಡ್ರಗ್ ಕಂಟ್ರೋಲರ್ ಅವರು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ಸಿಗರೇಟ್ಗಳ ಮಾರಾಟವನ್ನು ಕೂಡ ಬೆಂಗಳೂರು ನಗರದಲ್ಲಿ ನಾವು ಪತ್ತೆ ಹಚ್ತಾ ಇದ್ದೀವಿ. ಯಾಕೆಂದರೆ ಈ ಸಿಗರೇಟ್ಗಳನ್ನು ಭಾರತ ಸರ್ಕಾರದವರು ನಿಷೇಧಿಸಿದ್ದಾರೆ. ಹೀಗಾಗಿ ಈ ಬೆಂಗಳೂರು ನಗರದಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯ ಈ ಸಿಗರೇಟ್ಗಳ ಮಾರಾಟ ಏನು ನಡೀತಾ ಇತ್ತು ಅವುಗಳನ್ನು ಈಗಾಗಲೇ ಪತ್ತೆ ಹಚ್ಚಿ ನಾವು ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದೇವೆ. ಅದರಂತೆ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು 18ನೇ ತಾರೀಕಿನಂದು ಈ ಕೋರಮಂಗಲ ಭಾಗ ಮತ್ತು ವಿದ್ಯಾರಣ್ಯಪುರ ಈ 2 ಪೊಲೀಸ್ ಸ್ಟೇಷನ್ ಮಿತಿಗಳಲ್ಲಿ ಒಟ್ಟು ಸುಮಾರು 200 ಇ ಸಿಗರೇಟ್ಗಳು, 15 ಇ ಸಿಗರೇಟ್ ಫ್ಲೇವರ್ಗಳು ಮತ್ತು ಈ 30 ಇ ಸಿಗರೇಟ್ ಫಾಯಿಲ್ಗಳು, 150 ಫಾರಿನ್ ಸಿಗರೇಟ್ಗಳು ಮತ್ತು 36 ಹುಕ್ಕಾ ಫ್ಲೇವರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 5.5 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. ಆರೋಪಿ ಏನಿದ್ದಾರೆ 2 ಕಡೆಗಳಲ್ಲಿ ಕೋರಮಂಗಲ ಮತ್ತು ವಿದ್ಯಾರಣ್ಯಪುರ 2 ಕಡೆಗಳಲ್ಲಿ ಈಗ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಕೋರಮಂಗಲದಲ್ಲಿ 3 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ 2 ಆರೋಪಿಗಳನ್ನು ಈಗ ಬಂಧಿಸಿದ್ದಾರೆ. ಅವ್ರ ಮೇಲೆ ಈಗಾಗಲೇ ಕಾರ್ಯವಾಹಿಯನ್ನು ಕೈಗೊಳ್ಳಲಾಗಿದೆ.